ನಾಳೆ ಗಂಡಿನ ಕಡೆಯವ್ರು ಬರ್ತಾರೆ. ನಾನು ಮತ್ತೆ ಅವ್ರ ಮುಂದೆ ಬೊಂಬೆ ಥರ ಕೂತ್ಕೋಬೇಕು. ಮನಸ್ಸಲ್ಲಿ ನಿನ್ನನ್ನು ಇಟ್ಕೊಂಡು ಬೇರೆ ಯಾರನ್ನೋ ಮದುವೆ ಆಗಿ ನಾನು ಹೇಗೆ ಸುಖವಾಗಿರಲಿ ರಘು? ಅದು ನಿನಗಷ್ಟೇ ಮಾಡೋ ದ್ರೋಹ ಅಲ್ಲ, ನನ್ನ ಮನಸ್ಸಾಕ್ಷಿಗೂ ಮಾಡ್ಕೊಳ್ಳೋ ದ್ರೋಹ. ಹೀಗೆ ಜೀವನ ಪೂರ್ತಿ ನಾಟಕ ಆಡ್ಕೊಂಡು ಬದುಕಕ್ಕೆ ನನ್ನ ಕೈಲಿ ಆಗಲ್ಲ ರಘು. ಇಲ್ಲ ರಘು, ನನಗೆ ಬೇರೆ ದಾರಿನೇ ಇಲ್ಲ. ನಿನ್ನ ಬಿಟ್ಟು ಬದುಕೋ ಶಕ್ತಿ ನನ್ನ ಹತ್ರ ಇಲ್ಲ. ನಾನಿವತ್ತು ರಾತ್ರಿನೇ ಮನೆ ಬಿಟ್ಟು ಓಡ್ ಬರ್ತೀನಿ. ಇಬ್ರು ಎಲ್ಲರೂ ದೂರ ಹೊಟ್ಟೋಗೋಣ. ಕಷ್ಟನೋ ಸುಖನೋ, ಬದುಕಿದ್ರೆ ನಾನು ನಿನ್ನ ಜೊತೆನೇ ಬದುಕೋದು. ಇಲ್ಲ ಅಂದರೆ ನನಗೆ ಈ ಲೈಫೇ ಬೇಡ. ಅತ್ತೆ ಮನೆ ಬಿಟ್ಟು ಹೋಗ್ತಾರಂತೆ. ಬಾಬಾ ಇಬ್ರು ಸೇರ್ಕೊಂಡು ಎಲ್ಲರಿಗೂ ಹೇಳೋಣ. ಏ ಗುಗ್ಗು, ನೀನು ಈ ವಿಷಯನ ಮನೆಯವ್ರಿಗೆಲ್ಲ ಹೇಳಿದ್ರೆ ಎಲ್ಲರೂ ಸೇರ್ಕೊಂಡು ಅತ್ತೆನ ಸಾಯಿಸ್ಬಿಡ್ತಾರೆ. ಅಯ್ಯಯ್ಯೋ, ಹಾಗಾಗಬಾರ್ದು. ಈಗ ಏನು ಮಾಡೋದು? ಅಂಜಲಿ, ನಿನಗೆ ಮ್ಯಾಜಿಕ್ ಬರುತ್ತಲ್ವಾ? ಮ್ಯಾಜಿಕ್ ಮಾಡಿ ಅತ್ತಿಗೆ ಯಾಕೆ ಹೆಲ್ಪ್ ಮಾಡಬಾರ್ದು? ಇಲ್ಲಪ್ಪ, ನಾನು ಪುಟ್ಟೋಳು. ಅಷ್ಟು ದೊಡ್ಡ ಮ್ಯಾಜಿಕ್ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ. ದೊಡ್ಡವ್ರ ಕಡೆಗೆ ಬಿಡಿದ್ರು ಮ್ಯಾಜಿಕ್ ಮಾಡ್ತೀಯಾ, ಚೆನ್ನಾಗಿರೋ ಹೋದ್ರೆ ಡಮ್ ಅನ್ಸ್ತೀಯಾ, ಪೀಸ್ ಆಗಿರೋದನ್ನು ಜಾಯಿನ್ ಮಾಡ್ತೀಯಾ. ಸುಳ್ಳು ಹೇಳ್ಬೇಡ, ನಿಮ್ಗೆಲ್ಲ ಮ್ಯಾಜಿಕ್ಕು ಬರುತ್ತೆ. ನೀನು ಜೈ ಕರ್ನಾಟಕ ದೊಡ್ಡ ಮ್ಯಾಜಿಷಿಯನ್ನು. ಅತ್ತಿಗೂ ಹೆಲ್ಪ್ ಮಾಡು ಪ್ಲೀಸ್. ಇಲ್ಲಪ್ಪ, ನನ್ನ ಕೈಯಾಗಲ್ಲ. ನಿಜವೂ ನನಗೆ ಮ್ಯಾಜಿಕ್ಕೂ ಗೊತ್ತಿಲ್ಲ. ನೋಡು, ನೀನೇನಾದರೂ ಸಾಕ್ಷಾತ್ತಿಗೆ ಹೆಲ್ಪ್ ಮಾಡಿಲ್ಲ ಅಂದರೆ ನನ್ನ ಜೊತೆ ಆಟಾಡಬಲ್ಲ. ನೀನು ಮ್ಯಾಜಿಕ್ ಬರ ಅಂತ ಹೇಳಿದ್ನಲ್ಲ, ಮಾತಾಡ್ಸಿಲ್ಲ. ಈ ಅಂಜಲಿ ಬೇರೆ ಕೋಪಿಸ್ಕೊಂಡು ಹೊರಟೋದ್ನಲ್ಲ, ಏನಪ್ಪ ಮಾಡೋದೀಗ? ಬರ್ತಾರೆ. ಅವ್ರ ಸಾಕ್ಷಾತ್ ತುಂಬಾ ಒಳ್ಳೆಯವರು ಅನ್ಸುತ್ತೆ. ಗಣೇಶ, ಪ್ಲೀಸ್ ನಂಗೆ ಮ್ಯಾಜಿಕ್ ಬರಂಗ್ ಮಾಡು. ಸಾಕ್ಷಾತ್ ಕಷ್ಟ ಎಲ್ಲ ಆಗ ಮಾಡ್ತೀನಿ ಪ್ಲೀಸ್ ಗಣೇಶ. ಈ ಮನೆ ಋಣ ಇಷ್ಟೇ ಅನಿಸುತ್ತೆ. ನನ್ನಿಂದ ಯಾಕೆ ಎಲ್ಲರೂ ಹಿಂಸೆ ಅವಮಾನ ಅನುಭವಿಸ್ಬೇಕು? ನಾನೇ ಹೊರಟು ಹೋಗ್ತೀನಿ. ಅಯ್ಯಯ್ಯೋ, ಬೇಡ ಅತ್ತೆ, ನೀ ಎಲ್ಲೋ ಹೋಗಬೇಡಿ. ನಾನು ಎಷ್ಟೋ ಸಹಿಸಿದೆ, ಆದರೆ ಇನ್ಮುಂದೆ ಸಾಧ್ಯ ಇಲ್ಲ. ನಾನು ಈ ಮನೆ ಬಿಟ್ಟು ಹೋಗೋದು ಅಂತ ತೀರ್ಮಾನ ಮಾಡೋಗೋಗಿದೆ.
ವಾಪಸ್ ಊರಿಗೆ ಹೋಗ್ದೆ ಬಟ್ಟೆನ ಬಚ್ಚಿಟ್ಬಿಟ್ಟಿದ್ದೆ ಈಗಲೂ ಹಾಗೆ ಮಾಡ್ತೀನಿ. ಎಷ್ಟು ಚೆನ್ನಾಗಿದೆ ಟಾಪು. ಇದನ್ನ ಬಚ್ಚಿಟ್ಬಿಟ್ರೆ ಅತ್ತೆ ಇಲ್ಲ ಹೋಗಕ್ಕಾಗಲ್ಲ. ಎಲ್ಲೋ ಟಾಪ್ ಇಟ್ಟಿದ್ನಲ್ಲ, ಎಲ್ಲಿ ಹೋಯ್ತು? ಓ ಮೈ ಗಾಡ್, 1 o'clock ಆಗೋಗಿದೆ. ಇನ್ನು ಲೇಟ್ ಮಾಡಬಾರ್ದು, ಹೊರಟ್ಬಿಡ್ಬೇಕು. ಅತ್ತೆ ಮನೆ ಬಿಟ್ಟು ಹೋಗ್ತೀನಿ ಅಂದಿದ್ರು, ಹೋಗಿಬಿಟ್ರು ಏನೋ. ಮೊದಲು ಅತ್ತೆ ಇದ್ದಾರೋ ಇಲ್ವೋ ನೋಡಬೇಕು. ಅಂಜಲಿ ಏನು ಮಾಡಿದಾಳೋ ಏನೋ. ಬೇಜಾರು ಮಾಡ್ಕೊಂಡು ಮುಚ್ಚಿಟ್ಕೊಂಡಿದ್ದೀರಾ? ನೀವು ಮನೆ ಬಿಟ್ಟು ಹೋಗ್ಬಾರ್ದು ಅಂತ ಟಾಪ್ ತಗೊಂಡಿದ್ದೀನಿ ಅಷ್ಟೇ. ಅಯ್ಯಯ್ಯೋ, ಏನಪ್ಪ ಮಾಡ್ಲಿ ಗಣೇಶ? ಲಡ್ಡು ಸಾಕ್ಷಾತ್ ರೂಮಲ್ಲಿ ಕಾಣಿಸ್ತಿಲ್ಲ. ಹಿಂದಲ್ಲಿ ಕಾಣ್ತಾರೆ. ಅವ್ರಾಗಲೇ ಮನೆ ಬಿಟ್ಟು ಹೋದ್ರು, ನಾನೇ ಕಣ್ಣಾರೆ ನೋಡಿದೆ. ಅತ್ತೆ ಮನೆ ಬಿಟ್ಟು ಹೊರಟೋದ್ರ? ಇನ್ನು ಕಣಿ ಕೇಳು, ಎಷ್ಟು ಸರಿ ಹೇಳಿದೆ ನಿಂಗೆ?
ಯಾವ್ದಾದ್ರು ಮ್ಯಾಜಿಕ್ ಮಾಡು ಅಂತ ನನ್ನ ಮಾತು ಕೇಳಿದ್ಯಾ? ನನಗೆ ಮ್ಯಾಜಿಕ್ ಬರಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಹೊಟ್ಟೋದೆ. ಕೊನೆಗೂ ಅತ್ತೆ ಮನೆ ಬಿಟ್ಟು ಹೊಟ್ಟೆ ಹೋದ್ರು. ಅಯ್ಯೋ, ನಾನು ಯಾವ ತಪ್ಪು ಮಾಡಿಲ್ಲ. ಅತ್ತೆ ಹೋಗ್ಬೇಡಿ, ಮನೆ ಬಿಟ್ಟು ಹೋಗ್ಬೇಡಿ ಅಂತ ಎಷ್ಟೊತ್ತಿ ಕೇಳ್ಕೊಂಡೆ, ಆದ್ರೂ ಹೊಟ್ಟೆ ಆಗ್ಬಿಟ್ರು. ಸ್ಟಾಪ್ ಎತ್ತಿಟ್ಟುತ್ತೆ, ಇಲ್ಲೇ ಇದೆ ನೋಡು, ಆದ್ರೂ ಹೋಗೇ ಬಿಟ್ರ. ಸಾಕ್ಷಿ ಅತ್ತೆ, ಸಾಕ್ಷಿ ಅತ್ತೆ, ಸಾಕ್ಷಿ ಅತ್ತೆ, ಸಾಕ್ಷಿ ಅತ್ತೆ. ನಿಮ್ಮೆಲ್ಲರನ್ನೂ ಬಿಟ್ಟು ದೂರ ಹೋಗ್ತಾ ಇದ್ದೀನಿ. ನಾನು ಮಾಡ್ತಿರೋ ತಪ್ಪು ಅಂತ ನನಗೆ ಗೊತ್ತು, ಆದರೆ ನನಗೆ ಬೇರೆ ದಾರಿ ಇಲ್ಲಮ್ಮ. ಈ ಬೂತು ಯಾಕೆ ನನಗೂ ಕಾಣಿಸ್ಕೊಡೋಲ್ಲ, ಸುಮ್ಮನೆ ಟೆನ್ಷನ್ ಮಾಡ್ಕೊಂಡೆ. ನಿಮ್ನ ಯಾರನ್ನೂ ಹೇಳ್ದೆ ಕೇಳ್ದೆ ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಇದರಿಂದ ನಿಮ್ಮ ಮನ್ಸಿಗೆ ತುಂಬ ನೋವಾಗ್ಬೋದು, ಅವಮಾನನೂ ಆಗ್ಬೋದು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಒಂದು ಸ್ವಲ್ಪ ದಿನ ಅಷ್ಟೇ, ಎಲ್ಲ ಮರ್ತೋಗತ್ತೆ. ಸಾಕ್ಷಿ ಅನ್ನೋಳು ಈ ಮನೇಲಿ ಇದ್ಲು ಅನ್ನೋದು ಮರ್ತೋಗತ್ತೆ. ನೀವೆಲ್ಲರೂ ಚೆನ್ನಾಗಿರ್ಲಿ ಅಂತ
ದೇವ್ರಲ್ಲಿ ಕೇಳ್ಕೊಳ್ತೀನಿ. ಲಡ್ಡು, ನಾನು ಹೋಗ್ತಾ ಇದ್ದೀನಿ. ನಿನ್ ಕಂಡ್ರೆ ನನಗೆ ತುಂಬ ಇಷ್ಟ ಲಡ್ಡು. ಲಡ್ಡು, ನಾನು ಹೋಗ್ತಾ ಇದ್ದೀನಿ. ನಿನ್ ಕಂಡ್ರೆ ನನಗೆ ತುಂಬ ಇಷ್ಟ ಲಡ್ಡು. ನಾನು ದೂರ ಹೋದ್ರು ನನ್ನ ವಿಶಸ್ ಯಾವಾಗಲೂ ನಿನ್ನ ಜೊತೆಗೆ ಇರುತ್ತೆ. ಚೆನ್ನಾಗಿ ಓದಿ ದೊಡ್ಡ ಮನುಷ್ಯ ಆಗಬೇಕು, ಆಯ್ತಾ? ನಾನು ಅದನ್ನು ದೂರದಿಂದನಾದರೂ ನೋಡ್ತೀನಿ. ಆಲ್ ದಿ ಬೆಸ್ಟ್ ಲಡ್ಡು. ನಾನು ನಿಮ್ ಬಿಟ್ಟಿರಕ್ಕಾಗಲ್ಲ ಅತ್ತೆ. ಪ್ಲೀಸ್ ಮನೆ ಬಿಟ್ಟು ಹೋಗ್ಬೇಡಿ. ನೀನು ಹೇಳಿದ್ರೆ ಕೇಳ್ಬಿಡ್ತಾರ? ಪ್ಲೀಸ್ ಅಂದ್ರು ಮ್ಯಾಜಿಕ್ ಮಾಡು. ಏನ್ ಮಾಡ್ಲಿ ನಂಗೇನು ಗೊತ್ತಾಗ್ತಿಲ್ಲ. ಅಯ್ಯೋ, ನೀನೇನಾದ್ರೂ ಮಾಡಲಿಲ್ಲ ಅಂದ್ರೆ ಅತ್ತೆ ನಮ್ಗೆ ಯಾವತ್ತೂ ಸಿಗಲ್ಲ. ಹೌದಾ? ಅಯ್ಯೋ ಹೌದಾ, ಏನ್ ಮಾಡ್ಲಿ? ಏನ್ ಗೋಡೆ ಹತ್ರ ನಿಂತಿದ್ಯೋ, ಬೇಗ ಏನಾದ್ರೂ ಮಾಡು. ಬಾಗ್ಲೆ ಪ್ಲೀಸ್ ನಿನ್ ಗೋಡೆ ಆಗು. ಪ್ಲೀಸ್ ನಿನ್ ಗೋಡೆ ಆಗು ಬಾಗ್ಲೆ. ಪ್ಲೀಸ್ ನಿನ್ ಗೋಡೆ